ಟೋಟಲ್ 10,000 ರುಪೀಸ್ ಲಾಸ್ ಆಗೋಯ್ತು ಆ ಒಂದು ಡಿಸೈನರ್ ಸ್ಟುಡಿಯೋ. ಆ್ಯಂಡ್ 4,000 ನನ್ನ ಒಂದು ಡ್ರೆಸ್. ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಅದೊಂದು ತೆಗೆದಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಅವತ್ತು ನಾನು ಉಡುಪಿಗೆ ಹೋಗಿದ್ದೆ. ಮೇನ್ ರೀಸನ್ ಬೇರೆಯೇ ಇದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ನಮ್ಮ ಕಾರ್ಕಳ ಟು ಉಡುಪಿ ಹೋಗುವಂತಹ ಬಸ್ಗಳಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಬಲೂನ್ಸ್ಗಳನ್ನೆಲ್ಲ ಕಟ್ಟಿದ್ರು, ತುಂಬಾ ಚೆನ್ನಾಗಿ ಕಾಣ್ತಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿ ಹಾಕಿದ್ರು. ಆ್ಯಂಡ್ ತುಂಬ ಖುಷಿ ಆಗ್ತಿತ್ತು ನೋಡಲಿಕ್ಕೆ. ಆ್ಯಂಡ್ ಉಡುಪಿಗೆ ಬಂದಿರುವ ಮೇನ್ ರೀಸನ್ ನಿಮಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನಾನು ಆ ಒಂದು ಕೆಲಸಕ್ಕೆ ಹೋಗಿ ಆವತ್ತಿನ ಇಡೀ ದಿನ ನನ್ನ ಮೂಡ್ ಆಫ್ ಆಗಿತ್ತು. ಯಾಕೆ ಅಂತ ಕೂಡ ನಾನು ನಿಮಗೆ ಮುಂದೆ ಹೋಗ್ತಾಗೆ ನಿಮಗೆ ಗೊತ್ತಾಗ್ತದೆ. ತುಂಬ ಬೇಜಾರಾಯಿತು. ಅದೇ ರೀತಿ ನನಗೆ ಸ್ಮಾರ್ಟ್ ಬಜಾರಲ್ಲಿ ಕೂಡ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆ ಒಂದು ಟೆನ್ಷನಲ್ಲಿ ಹೋದೆ. ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ. ಕೆಲವು ಆಫರ್ಸ್ಗಳೆಲ್ಲ ನಡೀತಾ ಇತ್ತು. ಬೈ 1 get 1 ಆಗಿರ್ಬೋದು, ಅಥವಾ ಡಿಸ್ಕೌಂಟ್ ಆಫರ್ ಆಗಿರ್ಬೋದು. ಹೀಗೆ ಎಲ್ಲನೂ ನಾವು ಡಿಮಾರ್ಟ್ ಆಗಿರ್ಬೋದು, ಸ್ಮಾರ್ಟ್ ಬಜಾರಲ್ಲಿ ಎಲ್ಲ ನಮಗೆ ಕಮ್ಮಿಯಲ್ಲಿ ಸಿಗುತ್ತಾ ಅಂತೇಳಿ ನಾವು ಹೋಗ್ತೀವಿ. ಬಟ್ ಎಲ್ಲನೂ ಕಮ್ಮಿಯಲ್ಲಿರಲ್ಲ. ನಾವು ಕೆಲವೊಂದು ಸರ್ತಿ ಎಲ್ಲನೂ ಡಿಟೇಲಾಗಿ ನೋಡಿ ತಗೊಳ್ಬೇಕಾಗುತ್ತೆ. ಅದರಲ್ಲಿ ಮೇಲೆ ಕೆಲವು ಐಟಮ್ಸ್ಗಳನ್ನು ನೋಡಿ ಎಲ್ಲದರಲ್ಲೂ ಆಫರ್ ಇರುತ್ತೆ ಅಂತೇಳಿ ನಾವು ತಗೊಳ್ತೀವಿ. ಅದಾದಮೇಲೆ ರಿಗ್ರೆಟ್ ಮಾಡ್ಕೊಳ್ತೀವಿ. ಸ್ಮಾರ್ಟ್ ಬಜಾರಲ್ಲಿ ಸ್ವಲ್ಪ ಚೆನ್ನಾಗಿ ಆಫರ್ ಇತ್ತು. ಆ್ಯಂಡ್ ಬಿಲ್ ಆದಮೇಲೆ ಹೊರಗಡೆ ಬರಬೇಕಾದ್ರೆ ಪೆಟ್ ಲಾಂಜ್ ಒಂದು ಸಿಕ್ಕಿತ್ತು. ಸೊ ನನಗೆ ನನ್ನ ಪೆಟ್ಸ್ಗೆ ಸ್ವಲ್ಪ ಐಟಮ್ಸ್ಗಳು ತಗೊಳ್ಲಿಕ್ಕಿತ್ತು. ಆ್ಯಂಡ್ ಅಲ್ಲೇ ಒಂದು ಪರ್ಷನ್ ಕ್ಯಾಟ್ ಕೂಡ ಇತ್ತು. ಅದು ನಿಮಗೆ ಕಾಣೋದು ಕೂಡ ಇಲ್ಲ, ತುಂಬ ಚಿಕ್ಕದು ಪಾಪ. ಆ್ಯಂಡ್ ತುಂಬಾ ಕ್ಯೂಟಾಗಿತ್ತು. ಆ್ಯಂಡ್ ಈ ಒಂದು ಶಾಪಲ್ಲಿ 10% ಆಫ್ ನಡೀತಿದೆ ಕ್ಯಾಟ್ ಹಾಗೂ ಡಾಗ್ ಫುಡ್ಡಲ್ಲಿ. ಸೊ ಯಾರಿಗಾದರೂ ಪೆಡಿಗ್ರಿ ಏನಾದರೂ ಬೇಕಿದ್ದರೆ ನೀವಿಲ್ಲಿ ಪರ್ಚೇಸ್ ಮಾಡ್ಬೋದು. ಉಡುಪಿಯವರು ಈ ಒಂದು ಆಫರನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ನಾನು ಉಡುಪಿಗೆ ಹೋಗಿದ್ದ ಮೇನ್ ರೀಸನ್ ಏನಂದರೆ, ನನ್ನ ಮಗುವಿದ್ದು ಬರ್ಡೇ ಹತ್ತಿರದಲ್ಲೇ ಇದೆ. ಸೊ ಹಾಗಾಗಿ ನಾನು ಡಿಸೈನರ್ ಸ್ಟುಡಿಯೋಗೆ ಹೋಗಿದ್ದೆ. ನನ್ನ ಮಗುವಿದ್ದು ಮತ್ತು ನಂದು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸಬೇಕು ಅಂತ ಹೇಳಿ. ಮಗುವಿಗೆ ಮೆಟೀರಿಯಲನ್ನು ಸಪ್ರೇಟ್ ತಗೊಂಡಿದ್ದೆ. ಆ್ಯಂಡ್ ನನಗೆ ಸಪ್ರೇಟ್ ಮೆಟೀರಿಯಲ್ ತಗೊಂಡಿದ್ದೆ. ಅವಳಿಗೆ ಫ್ರಾಕ್ ಒಂದು ಹೊಲಿಸಬೇಕು ಅಂತ ಹೇಳಿ ತಗೊಂಡಿದ್ದು ಐಟಮ್, ನೆಟ್ಟೆಡ್ ಪೀಸೆಲ್ಲ ಹಾಗೆಲ್ಲ ತಗೊಂಡಿದ್ದೆ. ಬಟ್ ನನಗೆ ನಾನು 4,000 ರುಪೀಸ್ ವರ್ತ್ ಇದ್ದು ಸೀರೆ ತಗೊಂಡಿದ್ದೆ. ಟೋಟಲ್ ನನಗೆ 10,000 ರುಪೀಸ್ ಲಾಸ್ ಆಗೋಯಿತು. ಏನಂತ ಹೇಳಿ, ನಾನು ಅವರಿಗೆ ಕೊಡಬೇಕಾದ್ರೇ ಹೇಳಿದ್ದೆ, ನನಗೆ ಇದೇ ಲುಕ್ ಬೇಕು, ಈ ಲುಕ್ಕು ಈ ಒಂದು ಸಾರಿಲಿ ಸಿಗುತ್ತಾ ಅಂತ ಕೇಳಿದ್ದೆ. ಅದಕ್ಕೆ ಅವ್ರು ಮಾಡಿ ಕೊಡ್ತೇನೆ ಅಂತಲೂ ಹೇಳಿದರು. ಯಾಕೆ ಆ ಒಂದು ಡಿಸೈನರ್ ಸ್ಟುಡಿಯೋದಿಂದ ತಪ್ಪಾಯಿತು ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೊಲಿತಾರೆ, ಬೇರೆ ಡ್ರೆಸ್ಸಸ್ ಕೂಡ ಹೊಲಿದಿರೋದನ್ನು ನಾನು ನೋಡಿದ್ದೀನಿ. ಬಟ್ ನಾನು ಫಸ್ಟ್ ಟೈಮ್ ಕೊಟ್ಟಿರುವಂಥದ್ದು ಅಲ್ಲಿ ತುಂಬ ಚೆನ್ನಾಗಿ ಹೊಲಿದಿದ್ದಾರೆ ಬೇರೆ ಎಲ್ಲ ಡ್ರೆಸ್ಸನ್ನು ನೋಡುವಾಗ. ಬಟ್ ನನ್ನ ಡ್ರೆಸ್ ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಮಗುವಿದ್ದು ಡ್ರೆಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೊಲಿದಿದ್ದಾರೆ. ಬಟ್ ಅದರಲ್ಲೂ ಕೂಡ ಕೆಲವು ಮಿಸ್ಟೇಕ್ ಮಾಡಿದ್ದಾರೆ. ನಾನು ನನಗೆ ಅಂತ ಹೇಳಿ, ನನ್ನ ಮಗುವಿಗೆ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ದ ಶೇಡ್ ಇದು ನೋಡಿ, ಪಿಕಾಕ್ ಶೇಡ್ ಆಯಿತಾ. ತುಂಬಾ ಇಷ್ಟಪಟ್ಟು ತಗೊಂಡಿದ್ದೆ. ಸೀರೆನ ಉಡ್ಬೋದಿತ್ತು, ಆದರೂ ಕೂಡ ಸೀರೆ ಎಲ್ಲ ಫಂಕ್ಷನಿಗೆ ಉಡ್ತೀವಿ, ಇದಕ್ಕೆ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಹೇಳಿ ಮಗು ಮತ್ತು ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಲ್ವಾ ಅಂತ ಹೇಳಿ ನಾನು ಏನು ಮಾಡಿದೆ, ಸೀರೆ ಉಟ್ಕೊಂಡು ಮಗುನ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕಿಂತ ಡ್ರೆಸ್ ವೇರ್ ಮಾಡಿದರೆ ಸ್ವಲ್ಪ ನನಗೂ ಈಸಿ ಆಗುತ್ತೆ ಅಂತ ಹೇಳಿ ನಾನು ಡ್ರೆಸ್ ಹೊಲಿಯುವ ಅಂತ ಹೇಳಿ ಆ ಒಂದು ಏನು ಅಟ್ಯಾರಿಗೆ ಹೋಗುವ ಅಂತ ಹೇಳಿ ನಾನು ಸ್ಟಿಚಿಂಗಿಗೆ ಅಂತೇಳಿ ಕೊಟ್ಟಿರುವಂಥದ್ದು. ಅದರ ಒಂದು ಪಿಕ್ಕನ್ನು ಕೂಡ ಇಲ್ಲಿ ನಾನು ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಹೇಗಿದೆ ನಾನು ಕೊಟ್ಟಿರುವ ಒಂದು ಡಿಸೈನ್ ಹೇಗಿದೆ. ಆ್ಯಂಡ್ ನನಗೆ ಅವರು ಹೇಗೆ ಹೊಲಿದು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನಿಮಗೆ ನಾನು ಫೋಟೋ ಹಾಕ್ತೀನಿ ನೋಡಿ. ಇವನ್ ಮಗುವಿದ್ದು ಕೂಡ ಅಷ್ಟೇ, ನಾನು ಯಾವ ರೀತಿ ಬೇಕು ಅಂತ ಹೇಳಿದ್ದೆ. ಆ್ಯಂಡ್ ಅವರು ನನಗೆ ಯಾವ ರೀತಿ ಹೊಲಿದು ಕೊಟ್ಟಿದ್ದಾರೆ ಅಂತ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ, ನೀವು ನೋಡ್ಬೋದು. ಅದರ ಡಿಸೈನರ್ ಸ್ಟುಡಿಯೋ ನನ್ನದು ನಿಮಗೆ ನೇಮ್ ನಾನು ಹೇಳ್ಬೋದು, ಹೇಳೋದು ದೊಡ್ಡ ವಿಷಯ ಅಲ್ಲ. ಏನೋ ಒಂದು ಏನು ಹೇಳ್ತೀನಿ, ಅವರು ನನ್ನ ಲಕ್ಕೋ ಗೊತ್ತಿಲ್ಲ, ಡ್ರೆಸ್ ಹಾಳಾಗೋಯ್ತು ಹಾಗಂತ ಹೇಳಿ ಅವರ ಹೆಸರು ನನಗೆ ಹಾಳು ಮಾಡಿ ಏನೂ ಸಿಗಲ್ಲ.
ನನಗೆ ಆದಾಗೆ ಎಲ್ರಿಗೂ ಆಗಬೇಕಂತೇನೂ ಇಲ್ಲ. ತುಂಬ ಕಷ್ಟಪಟ್ಟು ಒಬ್ಬರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ ಕಷ್ಟಪಟ್ಟಿರೋಷ್ಟು ಆ ಒಂದು ಬಿಸ್ನೆಸ್ನ ಹಾಳು ಮಾಡೋದು ತುಂಬಾ ಈಸಿ. ಹಾಳು ಮಾಡಲಿಕ್ಕೆ ಈಸಿ, ಅದನ್ನು ಕಟ್ಕೊಡ್ಲಿಕ್ಕೆ ತುಂಬ ಕಷ್ಟ ಇದೆ. ಅವರೆಷ್ಟು ಕಷ್ಟಪಟ್ಟಿರ್ಬೋದು ಆ ಒಂದು ಡಿಸೈನರ್ ಸ್ಟುಡಿಯೋನ ಕಟ್ಟಲಿಕ್ಕೆ, ಒಂದು ನೇಮ್ ಫೇಮ್ ಏನಾದರೂ ಮಾಡ್ಕೊಳ್ಳಿಕ್ಕೆ. ಆ ಕಷ್ಟ ಏನಂತೇಳಿ ನಂಗೆ ಗೊತ್ತು, ಯಾಕಂದರೆ ನಾನು ಒಂದು ಬಿಸ್ನೆಸ್ ಮಾಡುವವಳು. ಸೊ ಅದರ ಫೀಲ್ ಹೇಗಿರುತ್ತೆ ಅಂತೇಳಿ ನಂಗೆ ಗೊತ್ತು. ನೋಡ್ಬೋದು, 3000 ಅಡ್ವಾನ್ಸ್ ಪೇ ಮಾಡಿದ್ದು, 6000 ಪ್ಲಸ್ 500 ಬಟರ್ಫ್ಲೈಗೆ ಅಂತ ಹೇಳಿ ಅವ್ರು ಚಾರ್ಜ್ ಮಾಡಿದ್ದು. 6500 ಪ್ಲಸ್ 4000 10500 ಆಗುತ್ತೆ. ಬಟ್ ನಾನು 10000 ಅಂತ ಅಂದ್ಕೊಳ್ಳೋಣ, 10000 ಆದರೂ ನಂದು ವೇಸ್ಟ್ ಆಯಿತು. ಮಗುವಿದ್ದು ಬಟ್ಟೆಯಲ್ಲಿ ಏನು ಮಿಸ್ಟೇಕ್ ಆಗಿದೆ ಅಂದರೆ, ನೀವೇ ನೋಡಿ, ಫೋಟೋದಲ್ಲಿ ನೋಡಿ ನೀವು ಅನಲೈಸ್ ಮಾಡ್ಕೊಳ್ಳಿ ಏನು ಮಿಸ್ಟೇಕ್ ಆಗಿದೆ ಅಂತೇಳಿ. ಇದ್ದ ಎಕ್ಸ್ಪೆಕ್ಟೇಷನಿಗೆ ತಣ್ಣೀರು ಬಟ್ಟೆ ಹಾಕಿಬಿಟ್ಟಿದ್ದಾರೆ. ಏನಾದರೂ ಚೇಂಜಸ್ ಮಾಡ್ಬೋದು ಅಂತ ಹೇಳಿ ಕೂಡ ಮತ್ತೆ ಟ್ರೈ ಮಾಡಿದೆ, ಬಟ್ ಅದರಲ್ಲಿ ಏನೂ ಚೇಂಜಸ್ ಮಾಡಲಿಕ್ಕಾಗಲ್ಲ. ಲೆಂತ್ ಶಾರ್ಟ್ ಆಗಿದೆ. ದುಪ್ಪಟ್ಟನ ನಾನು ದಾವಣಿ ಥರ ಆ ಒಂದು ನಾನು ಫೋಟೋ ಹಾಕಿದ್ದೀನಿ ನೋಡಿ, ಅಟ್ಯಾಚ್ ಮಾಡಿರೋ ಫೋಟೋ ಆ ಒಂದು ಸ್ಟೈಲಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ದುಪ್ಪಟ್ಟದ್ದು ಶಾಲಿದ್ದು ಲೆಂತ್ ಕೂಡ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಅದನ್ನು ಹಾಕೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ, ಆ ರೀತಿ ಮಾಡಿಟ್ಟಿದ್ದಾರೆ. ಬೇರೆ ಯಾವುದಾದ್ರೂ ರೀತಿ ಏನಾದರೂ ಯೂಸ್ ಮಾಡಬೇಕಷ್ಟೇ ಇನ್ನು ನಾನು ಅದನ್ನು. ಬಟ್ ಬರ್ಡೇ ಫಂಕ್ಷನಿಗಂತೂ ಖಂಡಿತವಾಗ್ಲೂ ಹಾಕೋಕ್ಕಾಗಲ್ಲ ನನಗೆ. ಅಷ್ಟೆಲ್ಲ ಮಿಸ್ಟೇಕ್ ಮಾಡಿದ ಮೇಲೂ ಕೂಡ ಅವ್ರದ್ದು ಒಂದು ವಿಷಯ ನನಗೆ ಇಷ್ಟ ಆಗಲಿಲ್ಲ. ಮಾಡಿದ ತಪ್ಪನ್ನು ಒಪ್ಕೊಳ್ಬೋದು, ಅದನ್ನು ಕೂಡ ಒಪ್ಕೊಳ್ಳುವಷ್ಟು ಕೂಡ ಏನು ಗಟ್ಸ್ ಅವರಿಗಿಲ್ಲ. ಅದರಲ್ಲೂ ನನ್ನ ಹತ್ರ ವಾದ ಮಾಡಿದ್ರು, ದುಪ್ಪಟ್ಟ ಲೆಂತ್ ಅಷ್ಟುಂಟು, 2.25 ಮೀಟ್ರ್ ಉಂಟು ಅಂತ ಹೇಳಿದರು. ಬಟ್ ಅದು 1.5 ಮೀಟ್ರ್ ಕೂಡ ಇರಲಿಲ್ಲ ಆಯಿತಾ. ನಾನು ಹೇಳಿದೆ, ನೀವೇ ಮೆಜರ್ಮೆಂಟ್ ಮಾಡಿ ನೋಡಿ ಸರ್ ಅಂತ. ಸೊ ಅವ್ರು ಹೇಳಿದರು, ಮಾಡಿ ನೋಡಿದ್ರು. ಆವಾಗ ಅವರಿಗೆ ಏನು ಹೇಳ್ತಾರೆ, ಮುಖಭಂಗ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿದೆ. ಅಲ್ಲಿಂದ ಸೀದಾ ಕೋಪದಲ್ಲಿ ಆ ಮನುಷ್ಯ ಎದ್ದೇ ಹೋದ. ಮಿಸ್ಟೇಕ್ ಮಾಡಿದ್ದು ಆ ಮನುಷ್ಯ, ಸಿಟ್ಟು ಮಾಡಿಕೊಂಡು ಹೋದದ್ದು ಆ ಮನುಷ್ಯನೇ. ಸಿಟ್ಟು ನಾನು ಮಾಡ್ಕೊಳ್ಬೇಕಿತ್ತು, ಕೋಪ ನನಗೆ ಬರಬೇಕಿತ್ತು. ಯಾಕಂದರೆ ನನ್ನ ಬಟ್ಟೆ ಹಾಳಾಯಿತು, ನನ್ನ ಹಣ ಹಾಳಾಯಿತು, ಈ ಕಡೆ ಡ್ರೆಸ್ಸು ಇಲ್ಲ, ಈ ಕಡೆ ಹಣನೂ ಇಲ್ಲ, ಎರಡೂ ಹೋಯಿತು ಅಲ್ವಾ. ಕಷ್ಟಪಟ್ಟು ದುಡ್ದಿರೋದು ನಾನು ಇಲ್ಲಿ. ಈಗ ನಾನೊಂದು 10,000 ದುಡಿಬೇಕಂದ್ರೆ ನಾನಿಲ್ಲಿ ಎಷ್ಟು ಕಷ್ಟಪಡಬೇಕು. ಅಷ್ಟು ಕಷ್ಟಪಟ್ಟಿರೋ ಹಣದಿಂದ ನಾನೇನೋ ತಗೊಂಡು ನಾನೇನೋ ಮಾಡಬೇಕಂತ ಹೊರಟಾಗ ಯಾವುದೇ ಒಬ್ಬ ವ್ಯಕ್ತಿ ಅದನ್ನು ಹಾಳು ಮಾಡಿದಾಗ ಸಿಟ್ಟು ನನಗೆ ಬರಬೇಕಿದ್ದದ್ದು, ಹಾಳು ಮಾಡಿದ ವ್ಯಕ್ತಿಗೆ ಅಲ್ಲ. ಅದೊಂದು ನನಗೆ ಬೇಜಾರಾಯಿತು, ಅದೊಂದೇ ನನಗೆ ಡಿಸಪಾಯಿಂಟ್ ಆಗಿರುವಂಥದ್ದು. ಅವ್ರು ತಪ್ಪು ಮಾಡಿರೋದನ್ನು ತಪ್ಪು ಅಂತ ಒಪ್ಕೊಂಡಿದ್ದಿದ್ರೆ ಖಂಡಿತವಾಗ್ಲೂ ನಾನು ಖುಷಿ ಪಡ್ತಿದ್ದೆ. ಓಕೆ, ಅಟ್ಲೀಸ್ಟ್ ಇರಲಿ ಅಂತೇಳಿ ಸುಮ್ಮನೆ ಇರ್ತಿದ್ದೆ. ನಾನು ಹಾಗಂತೇಳಿ ನಾನು ಏನೂ ಮಾಡಲಿಕ್ಕೂ ಹೋಗಲಿಲ್ಲ. ಅವರಿಗೆ ಮತ್ತು ಸ್ವಲ್ಪ ಬೈದೆ, ಬೇಜಾರಾಯಿತು ಬೈದು ಬಂದ ಮೇಲೆ. ಬಟ್ ಅದು ಅವ್ರು ಮಾಡಿರೋ ತಪ್ಪು. ನಾನು ಸುಮ್ಮನೆ ಬಿಟ್ಟರೆ ಮುಂದೆ ಬೇರೆ ಒಬ್ಬ ವ್ಯಕ್ತಿಯು ಕೂಡ ಹಾಗೇ ಮಾಡ್ಬೋದು. ಮೇ ಬಿ ನಾನು ಆ 10,000 ಬೇರ್ ಮಾಡಬಹುದೇನೋ, ಬಟ್ ಎಲ್ರಿಗೂ ಅದನ್ನು ಬೇರ್ ಮಾಡುವ ಶಕ್ತಿ ಇರೋದಿಲ್ಲ ಅಲ್ವಾ. ಸೊ ಅವರು ಒಂದು ಏನು ಎಕ್ಸ್ಪೆಕ್ಟೇಷನಲ್ಲಿ ನಿಮ್ಮ ಹತ್ರ ಮೆಟೀರಿಯಲ್ ತಂದು ಕೊಡ್ತಾರೆ, ಯಾರಿಗೂ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಅದನ್ನು ಅಟ್ಯಾಚ್ ಮಾಡಿದ್ದೀನಲ್ಲ, ಆ ಒಂದು ಫೋಟೋಸನ್ನು ನೋಡಿ ನಿಮ್ಮ ಒಪಿನಿಯನನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ನಾನು ಮಾಡಿರುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.